ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ನಮಸ್ಕಾರ. ಮೈಸೂರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೇನು ಅನ್ನ ಸಂಪನ್ನ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದರಲ್ಲಿ ಇವತ್ತು ಪ್ರಜ್ವಲ್ ಅವರ ಹುಟ್ಟುಹಬ್ಬದ ದಿನಕ್ಕೆ ತುಂಬ ಒಂದು ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈಸೂರು ಚಾರಿಟಬಲ್ ಟ್ರಸ್ಟ್. ಮೋನಿಕಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಮಾಜ ಮಾಡ್ತಾರೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಹೆಚ್ಚು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಪ್ರಜ್ವಲ್ ಸರ್ ಥ್ಯಾಂಕ್ ಯು. ಎಲ್ಲ ಒಳ್ಳೆಯದಾಗಿ ನಿಮಗೆ ನಮ್ಮತ್ತ ಇರಿ ಅಂತ ತಿಳಿಸ್ತಾರೆ. ಇವಾಗ ಅನುದಾನ ಮಾಡೋಣ ಬನ್ನಿ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಪೈರುತೆನೆ ಇಲ್ಲಣ್ಣ, ಹೂವು ಮುನಿದು ಮುಚ್ಚಿದರೆ ಜೇನುಗೂಡೆ ಇಲ್ಲಣ್ಣ. ತನ್ನೆಲ್ಲ ಕೆಚ್ಚಲು ಕರುವಿಗೆ ಅಂದರೆ ಹಸುವಿನ ಹಾಲೇ ನಮಗಿಲ್ಲ, ಹಸುವಿನ ಹಾಲೇ ನಮಗಿಲ್ಲ. ನೀಡೋ ಈ ನಿಯಮ ಪಾಲಿಸದಿದ್ದರೆ ಏನ್ ಚಂದವೋ ಏನ್ ಚಂದವೋ. ಶಿವನು ಕೊಟ್ಟಾಸ್ತಿ ಭೂಮಿಯ ಸಿರಿ, ಅವನಾಸ್ತಿ ನನದೆನ್ನೋದು ಏನ್ ಚಂದ. ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ದೇವರಿಗೆ ಕಾಯಾಗಿ, ಗಂಟಲಿಗೆ ನೀರಾಗಿ, ಗುಡಿಸಲಿಗೆ ಸೂರಾಗಿ, ಸೇತುವೆಗೆ ಹಾಸಾಗಿ, ಬದುಕೆಲ್ಲ
ಇರಬೇಕು ತೆಂಗಿನ ಮರದಂತೆ, ಇರಬೇಕು ತೆಂಗಿನ ಮರದಂತೆ. ನರನಾಗಿ ಮರೆತು ಕೀಳಾಗಿ ಹೋದರೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿತ್ತು ಪ್ರಿಯ